ಇನ್ನು ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಕಳ್ಳರ ಕಾಟ ದರೋಡೆಕಾರರ ಕಾಟ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಕಳ್ಳರ ಕಾಟ. ಈ ಕಾರು ಪ್ರಯಾಣಿಕರನ್ನು ಅಡ್ಡಗಟ್ಟಿ ದರೋಡೆ ಮಾಡಿದ್ದಾರೆ. ಸವಾರರಿಗೆ ಲಾಂಗ್ ತೋರಿಸಿ ಹಣ ಚಿನ್ನ ದರೋಡೆ ಮಾಡಿದ್ದಾರೆ. ಇದು ರಾಮನಗರ ತಾಲೂಕಿನ ಮಾಯಿಗಾನಹಳ್ಳಿ ಬಳಿ ನಡೆದಿರತಕ್ಕಂಥ ಘಟನೆ. ಸುಮಾರು 9,13,000 ರೂಪಾಯಿ ಮೌಲ್ಯದ 166 ಗ್ರಾಂ ಚಿನ್ನಾಭರಣವನ್ನು ಕಳವು ಮಾಡಿದ್ದಾರೆ. ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಹೋಗ್ತಾ ಇದ್ರಂತೆ ಹಿಮಾಚಲ ಮತ್ತು ಅಂಕಯ್ಯ ಅನ್ನೋರು. ನಿದ್ರೆ ಮಂಪರು ಬಂದ ಹಿನ್ನೆಲೆಯಲ್ಲಿ ಮಾಯಿಗಾನಹಳ್ಳಿ ಬ್ರಿಡ್ಜ್ ಕೆಳಗೆ ಕಾರ್ ನಿಲ್ಲಿಸಿಕೊಂಡು ಮುಖ ತೊಳಿತಾ ಇದ್ದ ಕಾರ್ ಚಾಲಕ ಈ ವೇಳೆ ಬೈಕ್ನಲ್ಲಿ ಬಂದ ಇಬ್ಬರು ಅಪರಿಚಿತರು ಲಾಂಗ್ ತೋರಿಸಿ ಮೈಮೇಲಿದ್ದ ಚಿನ್ನಾಭರಣವನ್ನು ದೋಚಿ ಎಸ್ಕೇಪ್ ಆಗಿದ್ದಾರೆ. ಕಳೆದ 2 ದಿನಗಳ ಹಿಂದೆ ನಡೆದಿರತಕ್ಕಂಥ ಘಟನೆ ಇದು. ತಡವಾಗಿ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡೆಯೋಣ. ವಿನಯ್, ಏನಾದರೂ ಈ ದರೋಡೆಕೋರರು ಕಳ್ಳರು ಕಾಕರು ಯಾರು ಏನು ಎತ್ತ ಅಂತಕ್ಕಂಥದ್ದು ಗೊತ್ತಾಯ್ತಾ ಹೇಗೆ? ಅರವಿಂದ್, ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯಲ್ಲಿ ಒಂದಲ್ಲ ಒಂದು ವಿವಾದಗಳು ಕೂಡ ಕಂಡುಬರ್ತಾ ಇರುವಂತದ್ದು. ಈ ಹಿಂದೆ ಕೂಡ ದಶಪಥ ಹೆದ್ದಾರಿಯಲ್ಲಿ ದರೋಡೆಕೋರರ ಕಾಟ ಹೆಚ್ಚಾಗಿತ್ತು. ಒಂದಷ್ಟು ದಿನ ಪೊಲೀಸ್ ಅವರು ನಿರಂತರ ಗಸ್ತನ್ನ ಮಾಡಿ ಆ ಒಂದು ದರೋಡೆಕೋರರ ಕಾಟವನ್ನು ತಪ್ಪಿಸಿದ್ರು. ಅದೇ ಇದೀಗ ಮತ್ತೆ ದರೋಡೆಕೋರರ ಕಾಟ ದಶಪಥ ಹೆದ್ದಾರಿಯಲ್ಲಿ ಹೆಚ್ಚಾಗಿದೆ. ರಾತ್ರಿ ವೇಳೆಯಲ್ಲಿ ಬರುವಂತವ್ರನ್ನ ಟಾರ್ಗೆಟ್ ಮಾಡುವಂತ ಈ ಕಳ್ಳರು ಸಾಕಷ್ಟು ಅವರ ಹತ್ರ ಇರುವಂತ ಚಿನ್ನಾಭರಣಗಳನ್ನ ಕಿತ್ಕೊಂಡು ಪರಾಡಿ ಆಗ್ತಾರೆ. ಅವರ ಮೇಲೂ ಕೂಡ ಮಾರಣಾಂತಿಕ ಹಲ್ಲೆಗಳು ಕೂಡ ನಡೆದಿರುವಂತ ಘಟನೆಗಳಿವೆ. ಮೊನ್ನೆ ಕೂಡ ಇದೇ ರೀತಿಯ ಒಂದು ಘಟನೆ ನಡೆದಿರುವಂತದ್ದು. ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಮಾಯಿಗಾನಹಳ್ಳಿ ಬಳಿ ಈ ರೀತಿಯ ಒಂದು ಘಟನೆ ನಡೆದಿದೆ. ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಹೋಗ್ತಿದ್ದಂತ ಹಿಮಾಚಲಂ ಮತ್ತು ಅಂಕಯ್ಯ ಎಂಬುವರು ನಿದ್ದೆ ಮಂಪರಲ್ಲಿದ್ದ ಕಾರಣ ಕಾರನ್ನ ನಿಲ್ಲಿಸಿ ಹೈವೇಲಿ ಮುಖವನ್ನ ತೊಳಿತಾ ಇದ್ರು. ಈ ವೇಳೆ ಬೈಕ್ ನಲ್ಲಿ ಬಂದ ಇಬ್ರು ದುಷ್ಕರ್ಮಿಗಳು ಅವರಿಬ್ಬರಿಗೂ ಲಾಂಗ್ ಅನ್ನ ತೋರಿಸಿ ಸುಮಾರು 9 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ದೋಚಿಕೊಂಡು ಪರಾರಿಯಾಗಿದ್ದಾರೆ. ಕೂಡಲೇ ಅವರು ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಿದ್ದಾರೆ. ಯಾಕಂದ್ರೆ ದಶಪಥ ಹೆದ್ದಾರಿಯಲ್ಲಿ ರಾತ್ರಿ ವೇಳೆಯಲ್ಲಿ ಹೆಚ್ಚು ಪೊಲೀಸ್ ಗಸ್ತನ್ನ ಹಾಕಿದ್ರೆ ಈ ರೀತಿಯ ದರೋಡೆ ಪ್ರಕರಣಗಳಿಗೆ ಕಡಿವಾಣವನ್ನ ಹಾಕಬಹುದು. ಈ ಹಿಂದೆ ಕೂಡ ಅದೇ ರೀತಿ ದರೋಡೆ ಪ್ರಕರಣಗಳು ಹೆಚ್ಚಾಗ್ತಾ ಇತ್ತು. ಹಾಗಾಗಿ ಪೊಲೀಸ್ ಇಲಾಖೆ ಬಗ್ಗೆ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತ ವಾಹನ ಸವಾರರು ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಅಂದ್ರೆ ಈ ರೀತಿ ಲಾಂಗು ಮಚ್ಚನ್ನ ತೋರಿಸಿ ಹೈವೇಯಲ್ಲೇ ದರೋಡವನ್ನ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಕೂಡ ಅವರು ದೊಡ್ಡ ಮಟ್ಟದ ಒಂದು ಗ್ಯಾಂಗ್ ಇದೆ. ಅವರು ಈ ರೀತಿಯ ಕೃತ್ಯಗಳನ್ನ ಮಾಡ್ತಾರೆ. ಮಂಡ್ಯ ಭಾಗದಲ್ಲೂ ಕೂಡ ದರೋಡೆ ಹೆಚ್ಚಾಗ್ತಾ ಇರುವಂತದ್ದು. ಅಂದ್ರೆ ಹೈವೇಯನ್ನ ಟಾರ್ಗೆಟ್ ಮಾಡಿ ಈ ರೀತಿ ದರೋಡೆ ಮಾಡ್ತಾ ಇರುವಂತದ್ದು ಒಂದು ರೀತಿ ಆತಂಕಕಾರಿ ವಿಚಾರ ಅಂತ ಹೇಳ್ಬೋದು. ಅರವಿಂದ್. ಓಕೆ ವಿನಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಎಷ್ಟೇ ಪೆಟ್ರೋಲಿಂಗ್ ಹಾಕಿದ್ರು ಕೂಡ ಇವರೇನೋ ಅದು ಹೆದ್ದಾರಿನಲ್ಲಿ ಅಲ್ಲ, ಅಂಡರ್ ಬ್ರಿಡ್ಜ್ನಲ್ಲಿ ಕೆಳಗಡೆ ಇವ್ರು ಕಾರ್ ನಿಲ್ಸ್ಕೊಂಡಿದ್ದಾಗ ಬಂದಿದ್ದಾರೆ. ಯಾಕೆಂದರೆ ಅಲ್ಲಿ ಬೈಕ್ ಅಲೋ ಮಾಡಲ್ಲ. ನಿಮಗೆ ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿನಲ್ಲಿ ಬೈಕನ್ನು ಅಲೋ ಮಾಡಲ್ಲ. ಬಟ್ ಕೆಳಗಡೆ ಅಂಡರ್ ಪಾಸ್ ಇದೆಯಲ್ಲ, ಅಂಡರ್ ಪಾಸ್ನಲ್ಲಿ ನಡೆದಿರೋ ಘಟನೆ ಇದು.